ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೆನೆ ಬಹಳ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವಂತಹ ಶನಿ ಅಮಾವಾಸ್ಯೆ, ಶನಿ ಜಯಂತಿ ಮುಗಿದಿದೆ. ಇಂದು ಬಹಳ ಶಕ್ತಿಶಾಲಿಯಾಗಿರುವಂತಹ ಮೇ 17ನೇ ತಾರೀಕು ಭಾನುವಾರ. ಇಂದಿನಿಂದ ಅಧಿಕ ಮಾಸ ಪ್ರಾರಂಭ. ಈ ಸಮಯದಲ್ಲಿ ಮಾಡುವಂತಹ ಸಣ್ಣ ಪೂಜೆಗಳು ಜೀವನವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಅಷ್ಟೇ ಅಲ್ಲದೆ ಮಹಾವಿಷ್ಣುವಿನ ಸಂಪೂರ್ಣವಾದ ಅನುಗ್ರಹ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಈ ರಾಶಿಯವರು ಸಂಪೂರ್ಣವಾಗಿ ಪಡೆದುಕೊಳ್ತಾರೆ. ಈ ವರ್ಷ ಅಧಿಕ ಮಾಸವು ಕೂಡ ಜ್ಯೇಷ್ಠ ಮಾಸವೇ ಆಗಿರುತ್ತದೆ. ಅಂದರೆ ಮೇ 17 ಭಾನುವಾರ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿ ಜೂನ್ 15 ಸೋಮವಾರ ಮುಕ್ತಾಯವಾಗುತ್ತದೆ. ಅಧಿಕ ಮಾಸದಲ್ಲಿ ಮಾಡಿದಂತಹ ಸಣ್ಣ ಪೂಜೆ ಪುನಸ್ಕಾರಗಳು ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮಗೆ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯ ಸಿಗುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೇ 17ರಿಂದ ಅಧಿಕ ಮಾಸ ಪ್ರಾರಂಭವಾಗ್ತಾ ಇರೋದ್ರಿಂದ ಒಂದು ಚಂದ್ರಮಾನ ವರ್ಷದಲ್ಲಿ ಸುಮಾರು 354 ದಿನಗಳು ಬರುತ್ತದೆ. ಹಾಗೆಯೇ ಒಂದು ಸೌರಮಾನ ವರ್ಷದಲ್ಲಿ ಸುಮಾರು 365 ದಿನಗಳು ಬರುತ್ತದೆ. ಈ ಎರಡರ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಈ ವ್ಯತ್ಯಾಸವನ್ನು ಸರಿಪಡಿಸಿ ಹಬ್ಬಗಳು ಸರಿಯಾದ ಋತುವಿನಲ್ಲಿ ಬರುವಂತೆ ಮಾಡಲು ಪ್ರತಿ 32 ತಿಂಗಳು 16 ದಿನ ಮತ್ತು 4 ಗಂಟೆಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಇದನ್ನೇ ಅಧಿಕ ಮಾಸ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯವನ್ನು ಮಾಡೋದಕ್ಕೆ ಸೂಕ್ತವಾಗಿರುವುದಿಲ್ಲ. ಆದರೆ ದೇವರಿಗೆ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ. ದೇವರ ಪೂಜೆ, ಪುನಸ್ಕಾರ, ನಾಮ ಜಪಗಳು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದನ್ನು ಪಡೆದುಕೊಳ್ಳೋದಕ್ಕೆ, ದೇವರಿಂದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯ ಸಕಾರಾತ್ಮಕವಾದ ಶಕ್ತಿಯನ್ನು ಜೀವನದಲ್ಲಿ ತುಂಬಿಕೊಳ್ಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗಿ ನಿಮ್ಮ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಅಧಿಕ ಮಾಸದಲ್ಲಿ 33 ಎಂಬ ಸಂಖ್ಯೆಗೆ ಬಹಳ ಮಹತ್ವವಿರುತ್ತದೆ. ಇದು 33 ಕೋಟಿ ದೇವತೆಗಳನ್ನು ಅಥವಾ 33 ದೇವತಾ ಸಮೂಹಗಳನ್ನು ಪ್ರತಿನಿಧಿಸುತ್ತದೆ. ಅದಕ್ಕಾಗಿಯೇ ದಾನ ನೀಡುವಾಗ ಕೂಡ 33 ಅಪೂಪಾದಗಳನ್ನು ಅತಿ ರಸ ಅಥವಾ ಕಜ್ಜಾಯ ದಾನ ಮಾಡುವಂತಹ ಪದ್ಧತಿ ಕೂಡ ಇದೆ. ಈ ಸಮಯದಲ್ಲಿ ಮಾಡುವಂತಹ ವಿಶೇಷವಾದ ಕೆಲಸಗಳು ನಿಮ್ಮ ಜೀವನವನ್ನು ಖಂಡಿತವಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಲಾಭ ದೊರೆಯುತ್ತೆ, ಯಾವೆಲ್ಲ ರಾಶಿಯವರು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ, ಜ್ಯೇಷ್ಠ ಮಾಸದಲ್ಲಿ ಖಂಡಿತವಾಗಿ ಮಾಡಬಹುದಾದಂತಹ ಸಣ್ಣ ಪರಿಹಾರ ಯಾವುದು, ನಿಮ್ಮ ಪಾಪ, ಕರ್ಮ, ದೋಷ ಎಲ್ಲ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರವಾಗೋದಕ್ಕೋಸ್ಕರ ವಿಶೇಷವಾಗಿರುವ ಸಣ್ಣ ಪರಿಹಾರವನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಯಾವ ರಾಶಿಯವರಿಗೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತೆ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಇವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಕಂಡುಕೊಳ್ಳೋಕೆ ಹೇಗೆ ಸಾಧ್ಯವಾಗುತ್ತೆ ಎಲ್ಲವನ್ನ ಕೂಡ ತಿಳಿಸ್ತಾ ಹೋಗ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಿ ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆಯನ್ನು ಗಮನಿಸೋಕೆ ಸಾಧ್ಯವಾಗುತ್ತೆ. 2026 ಮೇ ತಿಂಗಳು ಅತ್ಯಂತ ವಿಶೇಷವಾದ ಶಕ್ತಿಶಾಲಿ ಸಮಯ. ವೈದಿಕ ಜ್ಯೋತಿಷದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅತ್ಯಂತ ವಿಶೇಷವಾದ ಗ್ರಹಗಳ ಸಂಯೋಗ ಶುಭಕರವಾಗಿರುವಂತಹ ರಾಜಯೋಗವನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ರಾಶಿಯವರಿಗೆ ನಾಯಕತ್ವದ ಗುಣ, ಬುದ್ಧಿವಂತಿಕೆ, ಆರ್ಥಿಕ ಪ್ರಗತಿ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರುವಂತಹ ಯೋಗಗಳು ಪರಿಗಣಿಸಲಾಗುವಂತಹ ಸಮಯ. ಗೌರವ, ಪ್ರತಿಷ್ಠೆ ಸಮಾಜದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ, ನಾಯಕತ್ವ ಗುಣಗಳು ಬೆಳೆಯುವ ಸಾಧ್ಯತೆ ಇದ್ದು ಸರ್ಕಾರಿ ಕೆಲಸ, ಶಿಕ್ಷಣ, ಮಾಧ್ಯಮ, ವ್ಯವಹಾರ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಇರುವಂತವರಿಗೆ ಇದು ವಿಶೇಷವಾಗಿ ಅನುಕೂಲಕರವಾದ ಸಮಯ. ಹಾಗಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಕೆಲಸದಲ್ಲೂ ಕೂಡ ಅದೃಷ್ಟ ಕೈ ಹಿಡುತ್ತೆ. ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದನ್ನೆಲ್ಲ ಸುಲಭವಾಗಿ ಸಾಧಿಸಬಹುದು. ದೊಡ್ಡ ದೊಡ್ಡ ಕೆಲಸಗಳು ಕೂಡ ಈ ಸಮಯದಲ್ಲಿ ನಿಮಗೆ ಕಷ್ಟಕರ ಅನಿಸ್ತೇನೆ ಮುಗಿತಾ ಹೋಗುತ್ತೆ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೂಡ ಅತ್ಯಧಿಕವಾದ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ವಿಶೇಷವಾದ ತಿರುವಿನಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಈಗ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತವಾಗಿರುವಂತಹ ಸೂರ್ಯನ ಆಶೀರ್ವಾದ ದೊರೆಯುತ್ತೆ. ಏಕೆಂದರೆ ಈ ಸಮಯ ಅಂತ ಅಂದರೆ ಖಂಡಿತವಾಗಿ ಶಕ್ತಿಶಾಲಿ. ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಹಾಗ್ರಹಗಳ ಸಂಯೋಗ ನಡೀತಾ ಇದೆ. ಈ ರಾಶಿ ಚಕ್ರದವರಿಗೆ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ಅತ್ಯಂತ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಸೂರ್ಯನ ಸಂಚಾರವು ನಿಮ್ಮ ಜೀವನದಲ್ಲಿ ನಿಮ್ಮ ಯಾವುದೇ ರೀತಿಯ ಕಷ್ಟಗಳಲ್ಲಿ, ಆರೋಗ್ಯದ ಸಮಸ್ಯೆಗಳಲ್ಲಿ ಸಂಪೂರ್ಣವಾಗಿ ಪರಿಹಾರವನ್ನು ಕೊಡುತ್ತದೆ.
ಮೇಷ ರಾಶಿಯಲ್ಲಿ ಜನಿಸಿರುವಂಥವರಿಗೆ ಸೂರ್ಯನ ಈ ಮಹತ್ವದ ಸಂಚಾರವು ಜಾತಕದ 2ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಜ್ಯೋತಿಷ್ಯದಲ್ಲಿ ಈ ಮನೆಯನ್ನ ಸಂಪತ್ತಿನ ಮನೆ ಎಂದು ಕರೆಯಲಾಗುತ್ತೆ. ಇದು ವ್ಯಕ್ತಿಯ ಆರ್ಥಿಕ ಸ್ಥಿತಿ, ಕುಟುಂಬ, ಮಾತಿನ ಶೈಲಿ ಮತ್ತು ಸಂಗ್ರಹಿತ ಸಂಪತ್ತಿನೊಂದಿಗೆ ಸಂಬಂಧ ಹೊಂದಿದೆ. ಇದರಿಂದಾಗಿ ಸೂರ್ಯನ ಸಂಚಾರವು ಮೇಷ ರಾಶಿಯವರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಗಮನಾರ್ಹವಾದ ಬದಲಾವಣೆಯನ್ನು ತರುತ್ತದೆ. ಈ ಅವಧಿಯಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸವನ್ನ ಪಡೆದುಕೊಳ್ತೀರಾ, ಸಂಪತ್ತನ್ನ ಗಳಿಸಿಕೊಳ್ತೀರಾ, ನೆಮ್ಮದಿಯನ್ನ ಪಡೆದುಕೊಳ್ತೀರಾ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸೂರ್ಯನ ಮೊದಲ ಮನೆಯ ಸಂಚಾರ ವಿಶೇಷವಾಗಿ ಜಾತಕದ ಲಗ್ನ ಭಾವದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ಅವಧಿ ನೀವು ಕಷ್ಟಕರ ಮತ್ತು ಸಂಕೀರ್ಣ ಅಂತ ಸಮಸ್ಯೆಗಳಲ್ಲಿ ಸುಲಭವಾಗಿ ಪರಿಹಾರವನ್ನ ಕಂಡುಕೊಳ್ಳುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ತೀರಾ. ನೀವು ಕೈಗೆತ್ತಿಕೊಳ್ಳುವಂತಹ ಕೆಲಸಗಳು ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ. ಸೂರ್ಯನ ಈ ಸಂಚಾರ ನಿಮ್ಮ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಪ್ರಭಾವ ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ. ಹಠದ ಸ್ವಭಾವದಿಂದ ದೂರ ಇರೋದು, ಅಹಂಕಾರದಿಂದ ದೂರ ಇರೋದು ಉತ್ತಮ. ಅಷ್ಟೇ ಅಲ್ಲದೆ ಈ ಅಧಿಕ ಮಾಸದಲ್ಲಿ ನಿಮ್ಮ ಆಸೆಗಳು, ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ. ಇದರಿಗೆ ಸೂರ್ಯದೇವನ ಶಕ್ತಿ ಕೂಡ ಸಿಗ್ತಾ ಹೋಗುತ್ತೆ. ಹಣಕಾಸಿನ ಸ್ಥಿತಿ ಬಹಳಷ್ಟು ಸುಧಾರಿಸುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸತಕ್ಕಂಥವರಿಗೆ ಸೂರ್ಯನ ಸಂಚಾರ ಜಾತಕದ 12ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ಖರ್ಚುಗಳು ಕಡಿಮೆಯಾಗುತ್ತೆ. ವಿಶೇಷವಾಗಿ ಪ್ರಯಾಣದ ಯೋಗ ಕೂಡಿ ಬರುತ್ತೆ. ವೈಯಕ್ತಿಕವಾಗಿರ್ತಕ್ಕಂಥ ಮನಸ್ತಾಪಗಳು, ಜಗಳ, ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ. ಕೆಲವರಿಗೆ ಹೊಸ ಸ್ಥಳಗಳಿಗೆ ಪ್ರಯಾಣ ಮಾಡುವ ಅವಕಾಶ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಪರಿವರ್ತನೆಯನ್ನು ಕಂಡುಕೊಳ್ತೀರಾ. ನೆಮ್ಮದಿಯ ಜೀವನವನ್ನು ಸುಲಭವಾಗಿ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭವನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಸಂಚಾರವು ನಿಮ್ಮ ರಾಶಿ ಚಕ್ರದ 7ನೇ ಮನೆಯ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಜ್ಯೋತಿಷ್ಯದಲ್ಲಿ ಈ ಮನೆಯನ್ನ ದಾಂಪತ್ಯ ಮನೆ ಎಂದು ಕರೆಯಲಾಗುತ್ತೆ. ಈ ರಾಶಿ ಚಕ್ರದವರಿಗೆ ಸೂರ್ಯನ ಸಂಚಾರವು ಮಿಶ್ರ ಫಲಿತಾಂಶವನ್ನ ನೀಡುತ್ತೆ. ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ತುಂಬಾ ಸೂಕ್ತವಾಗಿರುತ್ತೆ. ಖಂಡಿತವಾಗಿ ಜ್ಯೇಷ್ಠ ಮಾಸ ನಿಮ್ಮ ಜೀವನಕ್ಕೆ, ಸಾಮರ್ಥ್ಯಕ್ಕೆ, ವಿಶೇಷವಾಗಿರುವಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಗೌರವ, ನಿರ್ಧಾರಗಳಿಗೆ ಹೆಚ್ಚಿನ ಮಹತ್ವ ಸಿಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ನಿಮ್ಮ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ. ಇನ್ನು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ವಿಶೇಷವಾಗಿರುವಂತಹ ಜ್ಯೇಷ್ಠ ಮಾಸ ಭಾನುವಾರ 2026 17ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇರೋದ್ರಿಂದ ಸೂರ್ಯನ ಸಂಚಾರವು ಜಾತಕದ 5ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಜ್ಯೋತಿಷ್ಯದಲ್ಲಿ ಈ ಮನೆಯನ್ನ ಮಕ್ಕಳ ಶಿಕ್ಷಣ ಮನೆ ಎಂದು ಕರೆಯಲಾಗುತ್ತೆ. ಸೂರ್ಯನು ನಿಮ್ಮ ಜಾತಕದಲ್ಲಿ 8ನೇ ಮನೆಯ ಅಧಿಪತಿ ಆಗಿರೋದ್ರಿಂದ ಈ ಅವಧಿಯಲ್ಲಿ ಜೀವನದಲ್ಲಿ ಕೆಲವು ಏರಿಳಿತಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮಗೆ ಲಾಭದ ಅವಕಾಶಗಳು ಕೂಡ ದೊರೆಯಬಹುದು. ಪ್ರತಿಯೊಂದು ಕೆಲಸದಲ್ಲೂ ತಾಳ್ಮೆ ಇರಬೇಕು, ಎಚ್ಚರಿಕೆಯಿಂದ ಮುಂದುವರಿಸಬೇಕು. ನೀವು ಪ್ರಮುಖವಾದ ಕೆಲಸವನ್ನ ಅನಿರೀಕ್ಷಿತವಾಗಿರುವ ಸಮಯಕ್ಕಿಂತ ವಿಶೇಷವಾಗಿ ಪೂರ್ಣಗೊಳಿಸ್ತೀರಾ. ಇದರಿಂದಾಗಿ ನಿಮಗೆ ಎಲ್ಲವೂ ಕೂಡ ಒಳಿತಾಗುತ್ತೆ. ಇನ್ನು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಎಲ್ಲವೂ ಕೂಡ ಶುಭವಾಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಸಾಲ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ತಕ್ಷಣಕ್ಕೆ ನೀವು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂದರೆ ಯಾವ ಪರಿಹಾರವನ್ನು ಮಾಡಬೇಕು ಅಂತ ನೋಡೋದಾದರೆ ಖಂಡಿತವಾಗಿ ಜ್ಯೇಷ್ಠ ಮಾಸದಲ್ಲಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಬೇಕು. ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳಬೇಕು. ಇದು ಯಾವುದು ಸಾಧ್ಯವಾಗೋದಿಲ್ಲ ಅಂದರೆ ಖಂಡಿತವಾಗಿ ನೀವು ಒಂದು ದಾನವನ್ನು ಮಾಡಬೇಕಾಗುತ್ತೆ. ಈ ಒಂದು ದಾನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡುತ್ತೆ. ಹೌದು, ಈ ರಾಶಿ ಚಕ್ರದವರು ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ, ನಿರ್ಗತಿಕರಿಗೆ, ಯಾರಿಗಾದರೂ ಸರಿನೇ ಓದುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ದಾನವನ್ನು ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಈ ಒಂದು ದಿನಗಳು ಮುಗಿಯುವವರೆಗೂ ಖಂಡಿತವಾಗಿ ನೀವು ಯಾವಾಗಲೂ ಪಾಸಿಟಿವ್ ಆಗಿರುವಂತಹ ಸಕಾರಾತ್ಮಕ ಯೋಚನೆಯನ್ನೇ ಮಾಡಬೇಕು. ನೆಗೆಟಿವ್ ಯೋಚನೆಯನ್ನು ಮಾಡಬಾರ್ದು. ಹೆಣ್ಣು ಮಕ್ಕಳು ಕಣ್ಣೀರನ್ನು ಹಾಕಬಾರ್ದು. ಮದ್ಯ ಮಾಂಸ ಸೇವನೆಯನ್ನು ಆದಷ್ಟು ನಿಲ್ಲಿಸೋದು ಒಳ್ಳೆಯದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಈ ಅಧಿಕ ಮಾಸ ಖಂಡಿತವಾಗಿ ಒಳ್ಳೆಯದು. ನೀವು ಯಾವುದೇ ದೇವರ ಕಾರ್ಯವನ್ನು ಮಾಡೋದನ್ನು ಮರೆತು ಮುಂದೆ ಇಟ್ಟಿದ್ರೆ ಈ ಸಮಯ ಸೂಕ್ತವಾಗಿದೆ. ಯಾವುದೇ ಮಂತ್ರ ಜಪವನ್ನು ಕಲಿಯೋದಕ್ಕೂ ಕೂಡ ಈ ಸಮಯ ಸೂಕ್ತವಾಗಿದೆ. ಏಕೆಂದರೆ ಈ ಒಂದು 15 ದಿನಗಳನ್ನು ಖಂಡಿತವಾಗಿ ದೇವರಿಗೆ ಮೀಸಲಿಡುವಂತಹ ವಿಶೇಷವಾದ ಸಮಯ. ವಿಷ್ಣುವಿನ ಅನುಗ್ರಹ ಯಾವ ಮನುಷ್ಯನ ಮೇಲೆ ಬೀಳುತ್ತದೋ ಅಂತವನ ಜೀವನ ಖಂಡಿತವಾಗಿ ಉದ್ಧಾರ ಆಗುತ್ತೆ. ಕಷ್ಟಗಳಿಂದ, ಸಾಲಗಳಿಂದ ನೆಮ್ಮದಿ ಸಿಗುತ್ತೆ. ಶ್ರೀಮನ್ ನಾರಾಯಣನ ಜೊತೆಗೆ ಮಹಾಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆ ಬಾಗಿಲನ್ನು ತಟ್ತಾಳೆ. ಈ ಸಮಯದಲ್ಲಿ ಖಂಡಿತವಾಗಿ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆಯನ್ನು ತೆಗೆದುಹಾಕಿ ಕಷ್ಟಗಳಿಂದ ಹೊರಗೆ ಬಂದು ಸಾಲ ಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.